ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಾರ್ಚ್ 31, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಬೆಂಗಳೂರು ಬ್ರಾಂಚ್ನಲ್ಲಿ ಮಾಕ್ ಇಂಟರ್ವ್ಯೂ ಡೇಟ್ಸ್ಗಳನ್ನು ಅನೌನ್ಸ್ ಮಾಡಿರುತ್ತದೆ. ಅದಕ್ಕೋಸ್ಕರ ಮಾಹಿತಿಯನ್ನು ತಮಗೆ ಇಲ್ಲಿ ಕೊಡಲಾಗಿದೆ. ಮಾಕ್ ಇಂಟರ್ವ್ಯೂವನ್ನು 1 ಮತ್ತು 2 ಏಪ್ರಿಲ್ 2021 ಚಂದ್ರ ಲೇಔಟ್ ಬೆಂಗಳೂರು ಬ್ರಾಂಚ್ನಲ್ಲಿ ನಡೆಸಲಾಗುತ್ತಿದೆ. ಸೊ ಈ ವರ್ಷದ ಮೇನ್ಸ್ ರಿಸಲ್ಟ್ಸ್ ಬಂದಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ದು ಅವರಿಗೆಲ್ಲರಿಗೂ ಲಾ ಎಕ್ಸಲೆನ್ಸ್ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತದೆ. ಹಾಗೆ ಮುಂಬರುವ ಇಂಟರ್ವ್ಯೂ ರಿಸಲ್ಟ್ಸಿಗೆ ತಾವೆಲ್ಲರೂ ಸರಿಯಾಗಿ ತಯಾರಿಯನ್ನು ನಡೆಸಿ ಈ ವರ್ಷದ ರಿಸಲ್ಟ್ಸ್ ಲಿಸ್ಟ್ನಲ್ಲಿ ತಮ್ಮ ರ್ಯಾಂಕ್ಗಳನ್ನು ಪಡೆದುಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಾಗೂ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೋಸ್ಕರ ಈ ಒಂದು ಮಾಕ್ ಇಂಟರ್ವ್ಯೂನಲ್ಲಿ ಇರುವಂತಹ ಇಂಟರ್ವ್ಯೂ ಪ್ಯಾನಲ್ ಮೆಂಬರ್ಸ್ ಲಿಸ್ಟ್ಗಳನ್ನು ಇಲ್ಲಿ ಕೊಡಲಾಗಿದೆ. ಮೊದಲನೇದಾಗಿ ವಿ ವೆಂಕಟೇಶ್ವರ್ ಭಟ್ IAS, ರಿಟೈರ್ಡ್ IAS, ಫಾರ್ಮರ್ ಸೆಕ್ರೆಟರಿ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ರಾಘವೇಂದ್ರ ಔರಾದ್ಕರ್, ರಿಟೈರ್ಡ್ IPS, ಫಾರ್ಮರ್ ಅಡಿಷನಲ್ DGP ಕರ್ನಾಟಕ. CV ಗೋಪಿನಾಥ್, ಫಾರ್ಮರ್ ಅಡಿಷನಲ್ ಸೆಕ್ರೆಟರಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಸುನಿಲ್ ಒಬ್ರಾಯ್, ರಿಟೈರ್ಡ್ IAS. NG ಶ್ರೀನಿವಾಸ್, ರಿಟೈರ್ಡ್ ಫಾರ್ಮರ್ ಡೈರೆಕ್ಟರ್. ಗೀತಾ ಶಂಕರ್, ಡೈರೆಕ್ಟರ್, ಬ್ಯಾಂಗ್ಳೂರ್ ಲಾ ಎಕ್ಸಲೆನ್ಸ್ IAS. ಸೊ ಇವರೆಲ್ಲರ ಅನುಭವ ಹಾಗೂ ಮಾರ್ಗದರ್ಶನ ಎಲ್ಲ ಮೇನ್ಸ್ ಕ್ಲಿಯರ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅನ್ನುವಂಥದ್ದು ಇಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ವರ್ಷದ ಮೇನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿರುತ್ತಾರೋ ಅವರೆಲ್ಲರ ತಮ್ಮ ಡ್ಯಾಫ್ಗಳನ್ನು 9121239995ಗೆ ಕಳಿಸ್ಕೊಟ್ಟು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬಹುದು. ಹಾಗೆ ಸ್ಲಾಟ್ಸನ್ನು ಬುಕ್ ಮಾಡಿಕೊಳ್ಳಬಹುದು. ಸೊ ಇದು 3ನೇ ಹಂತ, ಬಹಳ ಬಹುಮುಖ್ಯವಾದ ಹಂತವಾಗಿದ್ದು ಇದಕ್ಕೆ ಯಾವುದೇ ಕಾರಣಕ್ಕೆ ತಾವು ನೆಗ್ಲಿಜೆನ್ಸನ್ನು ಮಾಡದೆ ಇವತ್ತೇ ರಿಜಿಸ್ಟರ್ ಮಾಡಿಸ್ಕೊಂಡು ಮಾಕ್ ಇಂಟರ್ವ್ಯೂವನ್ನು ಅಟೆಂಡ್ ಆಗಲಿ ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಇಂದಿನ ಮೊದಲನೇ ಆರ್ಟಿಕಲ್, ರಿಸರ್ಚರ್ಸ್ ಫೈಂಡ್ ನ್ಯೂ ಬಟರ್ಫ್ಲೈ ಸ್ಪೀಸೀಸ್. ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ವಿಷಯ ನಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಬಹುಮುಖ್ಯವಾಗಿರುವಂಥದ್ದು. ಈ ಆರ್ಟಿಕಲ್ನ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಒಂದು ಹೊಸ ಬಟರ್ಫ್ಲೈ ಸ್ಪೀಸೀಸನ್ನು ಅಗಸ್ತಮಲ್ಯದಲ್ಲಿ ಸಿಕ್ಕಿರುವಂಥದ್ದು. ಅಗಸ್ತಮಲ್ಯ ಮೊದಲನೇದಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಆಗಿ ಬಹಳ ಮುಖ್ಯವಾದಂಥದ್ದು. ಅಗಸ್ತಮಲ್ಯ ಕೇರಳ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಪೀಕ್ ಆಗಿರುತ್ತದೆ. ಇದು ಕೇರಳ ಮತ್ತು ತಮಿಳುನಾಡು ಬಾರ್ಡರ್ನಲ್ಲಿ ಬರುವಂತಹ ಒಂದು ಪೀಕ್. ಈ ಒಂದು ಅಗಸ್ತಮಲ್ಯ ಪೀಕ್ ಏನಿದೆ ಪಕ್ಷಿ ಪ್ರೇಮಿಗಳಿಗೆ ಒಂದು ಪ್ಯಾರಡೈಸ್ ಆಗಿ, ಸ್ವರ್ಗವಾಗಿ ಹೆಸರಾಂತವಾಗಿರುವಂತಹ ಜಾಗ. ಇಲ್ಲಿ ಸಿಗುವಂತಹ ವೆಜಿಟೇಷನ್ಗಳ ಬಗ್ಗೆ ಒಂದಿಷ್ಟು ಜಿಯೋಗ್ರಫಿಕಲ್ ಕ್ವೆಶನ್ಸ್ ನೋಡಿದಾಗ ಮಾಯ್ಸ್ಟ್ ಡೆಸಿಡಿಯಸ್, ಸೆಮಿ ಎವರ್ಗ್ರೀನ್, ಗ್ರಾಸ್ಲ್ಯಾಂಡ್ ಮತ್ತು ಎವರ್ಗ್ರೀನ್ ಫಾರೆಸ್ಟನ್ನು ನಮಗೆ ಇಲ್ಲಿ ನೋಡಲು ಸಿಗುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಹಾಗಾದರೆ ಈ ಅಗಸ್ತಮಲ್ಯದಲ್ಲಿ ಸಿಕ್ಕಂತಹ ಹೊಸ ಬಟರ್ಫ್ಲೈ ಸ್ಪೀಷೀಸ್ ಯಾವುದಪ್ಪ ಅಂತ ನೋಡಿದಾಗ ಈ ಬಟರ್ಫ್ಲೈ ಸ್ಪೀಸೀಸು ಲೆಪಿಡೋಪ್ಟೆರಿಸ್ಟ್ ಅನ್ನುವಂತಹ ಗ್ರೂಪಿಗೆ ಸೇರಿರುವಂಥದ್ದು. ಈ ಸ್ಪೀಸೀಸ್ನ ಹೆಸರು ನಕಡುಬಾ ಸಿನ್ಹಾಲಾ ರಾಮಸ್ವಾಮಿ ಸದಾಶಿವನ್ ಅಂತ ಹೇಳಿ. ಈ ನಕಡುಬಾ ಅನ್ನುವಂಥದ್ದು ಜೀನಸ್ಸಿಗೆ ಸೇರಿರುವಂತಹ ಸ್ಪೀಷೀಸ್. ಇದು ನಕಡುಬಾ ಜೀನಸ್ಸಿಗೆ ಸೇರಿರುವಂತಹ ಸಿನ್ಹಲಾ ರಾಮಸ್ವಾಮಿ ಸದಾಶಿವನ್ ಸ್ಪೀಷೀಸ್ ಆಗಿರುತ್ತದೆ. ಈ ಸ್ಪೀಸೀಸ್ ನಮಗೆ ಹೆಚ್ಚಿಗೆ ಭಾರತ, ಶ್ರೀಲಂಕಾ, ಸೌತ್ ಈಸ್ಟರ್ನ್ ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಸಮೋವಾ ಅನ್ನುವಂತಹ ರಾಷ್ಟ್ರಗಳಲ್ಲಿ ಸಿಗುತ್ತದೆ ಅನ್ನುವಂಥದ್ದು ಅಥವಾ ಸ್ಪ್ರೆಡ್ ಆಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಪ್ರಿಲಿಮ್ಸಲ್ಲಿ 1 ವರ್ಡ್ ಕ್ವೆಶನ್ ಆಗಿ ಇದು ಬರಬಹುದು. ಅದರ ಜೊತೆಯಲ್ಲಿ ಮ್ಯಾಪ್ ಬೇಸ್ಡ್ ಕ್ವೆಶನ್ ಆಗಿ ಅಗಸ್ತಮಲ್ಯನ ಅರ್ಥ ಮಾಡಿಕೊಳ್ಳುವಂಥದ್ದು ಬಹುಮುಖ್ಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಟು ಸ್ಟಡಿ ಇಫ್ ಪಾಕ್ಸೋ ಆ್ಯಕ್ಟ್ ಕ್ಯಾನ್ ಬಿ ಯೂಸ್ಡ್ ಅಗೇನ್ಸ್ಟ್ ಮೈನರ್ಸ್. ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನಮಗೆ GS ಪೇಪರ್ 2 ಪಾಲಿಟಿಯಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಪಾಕ್ಸೋ ಆ್ಯಕ್ಟ್ನ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಇದರ ಫುಲ್ ಫಾರ್ಮ್ ಮೊದಲನೇದಾಗಿ ತಾವು ತಿಳ್ಕೊಬೇಕು. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್. ಇವತ್ತು ಯಾಕೆ ಈ ಆರ್ಟಿಕಲ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಒಂದು ಕೇಸ್ ಸರ್ವೋಚ್ಚ ನ್ಯಾಯಾಲಯದ ಎದುರುಗಡೆ ಬಂದಿರುವಂಥದ್ದು. ಏನಪ್ಪ ಕೇಸ್ ಅಂತಂದರೆ, ಒಬ್ಬ ಹುಡುಗ 18 ವಯಸ್ಸವನು 17ನೇ ವಯಸ್ಸಿನ ಹುಡುಗಿಗೆ ಪ್ರೀತಿಸಿ ಕನ್ಸೆನ್ಷುವಲ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಮುಂದೆ ಒಂದಿನ ರಿಲೇಷನ್ಶಿಪ್ ವರ್ಕ್ ಆಗದೆ ಅವರು ಬೇರಾಗಿದ್ದಲ್ಲಿ ಸೊ ಪಾಕ್ಸೋ ಆ್ಯಕ್ಟ್ ಅವರ ವಿರುದ್ಧವಾಗಿ ನಡೆಯುತ್ತದೆಯಾ ಅನ್ನುವಂಥದ್ದು ಪ್ರಶ್ನೆ ಇದು. ಸೊ ಈ ಒಂದು ಆರ್ಟಿಕಲ್ನ ವಿವರಣೆ ನೋಡೋದಕ್ಕಿಂತ ಮುಂಚೆ ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೊಬೇಕಬೇಕಾಗಿರುವಂಥದ್ದು ಪಾಕ್ಸೋ ಆ್ಯಕ್ಟ್ನ ಬಗ್ಗೆ. ಪಾಕ್ಸೋ ಆ್ಯಕ್ಟ್ನ 2012ರಲ್ಲಿ ಜಾರಿಗೆ ತರಲಾಯಿತು. ಇದರ ಮುಖ್ಯ ಉದ್ದೇಶ ಮಕ್ಕಳನ್ನು ಸೆಕ್ಷುವಲ್ ಅಸಾಲ್ಟಿಂದ ಕಾಪಾಡುವಂಥದ್ದು ಇದರ ಮುಖ್ಯ ಧ್ಯೇಯವಾಗಿತ್ತು. ಸೆಕ್ಷುವಲ್ ಅಸಾಲ್ಟ್, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಹಾಗೂ ಪೋರ್ನೋಗ್ರಫಿಗೆ ಸಂಬಂಧಿಸಿದಂತೆ ಮಕ್ಕಳನ್ನು ಕಾಪಾಡುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿತ್ತು. ಈ ಒಂದು ಆ್ಯಕ್ಟ್ನಲ್ಲಿ ಮಕ್ಕಳು, ಚೈಲ್ಡ್ ಅಂತ ಹೇಳಿ ಯಾರನ್ನು ಡಿಫೈನ್ ಮಾಡ್ತೀವಿ ಅಂತಂದರೆ, ಯಾರೆಲ್ಲ ವ್ಯಕ್ತಿಗಳು 18 ವಯಸ್ಸಿನ ಕಡಿಮೆ ಇರ್ತಾರೋ
ಅವರನ್ನು ನಾವು ಮಕ್ಕಳು ಅಂತ ಡಿಫೈನ್ ಮಾಡ್ತೀವಿ. ಸೊ ಈ ಮಕ್ಕಳ ಬೆಸ್ಟ್ ಇಂಟ್ರೆಸ್ಟ್ ಮತ್ತು ವೆಲ್ಫೇರ್ಗೋಸ್ಕರ ಈ ಒಂದು ಆ್ಯಕ್ಟನ್ನು ಜಾರಿಗೆ ತಂದಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಮಾನಸಿಕ ಹಾಗೂ ದೈಹಿಕ, ಇಂಟೆಲೆಕ್ಚುಯಲ್ ಮತ್ತು ಸಾಮಾಜಿಕ ಬೆಳವಣಿಗೆ ಮಕ್ಕಳಲ್ಲಿ ಸರಿಸಮಾನವಾಗಿ ಆಗಬೇಕು. ಅದಕ್ಕೋಸ್ಕರ ಇವರಿಗೆ ಈ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಂದ ಕಾಪಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿತ್ತು. ಹಾಗೆ ಈ ಆ್ಯಕ್ಟ್ ಜೆಂಡರ್ ನ್ಯೂಟ್ರಲ್ ಆಗಿರುತ್ತದೆ. ಇದನ್ನು ಮುಖ್ಯವಾಗಿ ನೆನಪಿಟ್ಕೋಬೇಕು. ಈ ರೀತಿಯ ಪ್ರಶ್ನೆಗಳು ನಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಆಗಿ ಬರಬಹುದು. ಸೊ ಈ ಪಾಕ್ಸೋ ಆ್ಯಕ್ಟ್ ಏನು ಮಕ್ಕಳ ವಿರುದ್ಧ ಆಗುವಂತಹ ಸೆಕ್ಷುವಲ್ ಅಸಾಲ್ಟ್ ಮತ್ತು ಸೆಕ್ಷುವಲ್ ಹರಾಸ್ಮೆಂಟಿಗೆ ಸಂಬಂಧಿಸಿದಂತೆ ಕಾಪಾಡೋದಕ್ಕೋಸ್ಕರ ಮಾಡಲಾಗಿತ್ತು. ಈ ಒಂದು ಆರ್ಟಿಕಲ್ನಲ್ಲಿ ಒಬ್ಬ ಹುಡುಗ 18 ವಯಸ್ಸಿನ ಹುಡುಗ 17ನೇ ವಯಸ್ಸಿನ ಹುಡುಗಿಗೆ ಪ್ರೀತಿಸಿ ಮುಂದೆ ಒಂದಿನ ಅವರ ನಡುವೆ ಆದಂತಹ ಸಂಬಂಧಗಳಲ್ಲಿ ಅಥವಾ ರಿಲೇಷನ್ಶಿಪ್ನಲ್ಲಿ ಒಂದಿಷ್ಟು ಗೊಂದಲಗಳಿಂದ ಅವರು ಬೇರಾಗಿದ್ದ ಕಾರಣಕ್ಕೆ ಹುಡುಗನ ಮೇಲೆ ಕೇಸ್ ಹಾಕಿದ್ದ ಕಾರಣಕ್ಕೆ ಆ ಹುಡುಗನನ್ನು ಟ್ರಯಲ್ಲಿಗೆ ತರಲಾಗಿತ್ತು. ಆದರೆ ಈಗ ಅವರಿಬ್ಬರ ನಡುವಿನ ಸಂಬಂಧಗಳಲ್ಲಿ ಸರಿ ಆಗಿದ್ದರಿಂದ ಅದನ್ನು ಯಾವ ರೀತಿಯಾಗಿ ಪಾಕ್ಸೋ ಆ್ಯಕ್ಟ್ ಮೈನರ್ಸಿಗೂ ಅನ್ವಯ ಆಗುತ್ತಾ ಅಂತ ಹೇಳಿ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮುಂದೆ ಸ್ಟಡಿ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಆ್ಯಂಡ್ ಇದ್ರ ಬಗ್ಗೆ ಯಾವ ರೀತಿಯ ತೀರ್ಪು ಮುಂಬರಲಿದೆ ಅನ್ನುವಂಥದ್ದು ಸಹ ನಾವು ಮುಂದಿನ ನ್ಯೂಸ್ ಅನಾಲಿಸಿಸಲ್ಲಿ ನೋಡ್ತೀವಿ. ಮುಂದಿನ ಆರ್ಟಿಕಲ್ ಎ ರೋಡ್ ಟು ಪ್ರೋಗ್ರೆಸ್. ಈ ಆರ್ಟಿಕಲ್ನಲ್ಲಿ ವುಮನ್ ಡೈರಿ ಫಾರ್ಮರ್ಸ್ಗಳು ಎಷ್ಟರ ಮಟ್ಟಿಗೆ ಭಾರತದ ವೈಟ್ ರೆವಲ್ಯೂಷನ್ನಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಇತಿಹಾಸವನ್ನು ನೋಡಿದಾಗ ಮಾರ್ಚ್ ತಿಂಗಳನ್ನು ಬಹಳ ಮುಖ್ಯವಾಗಿ ನಾವು ರೆಫರ್ ಮಾಡ್ತೀವಿ. ಸೊ ಮಾರ್ಚ್ ತಿಂಗಳನ್ನು ವುಮೆನ್ಸ್ ಮಂತ್ ಅಂತಲೇ ಕರಿತೀವಿ. ಸೊ ಈ ತಿಂಗಳಲ್ಲಿ ವುಮನ್ ಡೈರಿ ಫಾರ್ಮರ್ಸ್ಗಳ ಪಾತ್ರ ವೈಟ್ ರೆವಲ್ಯೂಷನ್ನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಈ ಆರ್ಟಿಕಲ್ನಲ್ಲಿ ನಮಗೆ ಬಹುಮುಖ್ಯವಾಗಿ ಇರುವಂತಹ ವಿಷಯ. ಈ ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ GS ಪೇಪರ್ 2 ಇಲ್ಲಿ ವುಮನ್ ಡೆವಲಪ್ಮೆಂಟ್ ಅಥವಾ ವುಮನ್ ಎಂಪವರ್ಮೆಂಟ್ನಲ್ಲೂ ಉಪಯೋಗವಾಗುತ್ತದೆ. ಹಾಗೆ GS ಪೇಪರ್ 3 ಎಕಾನಮಿ ಡೇರಿ ಫಾರ್ಮಿಂಗ್ನಲ್ಲೂ ನಮಗೆ ಇದು ಬಹುಮುಖ್ಯವಾಗಿ ಅಥವಾ ವುಮೆನ್ಸ್ ರೋಲ್ ಇನ್ ಡೇರಿ ಫಾರ್ಮಿಂಗ್ನಲ್ಲೂ ನಮಗೆ ಇದು ಬಹುಮುಖ್ಯವಾಗಿರುವಂತಹ ವಿಷಯವಾಗಿರುತ್ತದೆ. ಸೊ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಒಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಒಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ, ಅವುಗಳನ್ನು ತಾವು ನೋಟ್ ಮಾಡ್ಕೊಂಡಿದ್ದಲ್ಲಿ ತುಂಬ ಉಪಕಾರಿಯಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ಡೈರಿ ಫಾರ್ಮಿಂಗ್ನಲ್ಲಿ ಇರುವಂತಹ ಹೆಚ್ಚಿನ ರೈತರು ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗನ್ನು ಪಡೆದಿರುವಂಥವ್ರು, ಅಂದರೆ ಸಣ್ಣ ಭೂಮಿಯನ್ನು ಪಡೆದಿರುವಂಥವ್ರು. ಇವರಿಗೆ ಉದಾಹರಣೆಗೆ 5 ಹಸುಗಳನ್ನು ಇಟ್ಕೊಂಡು ಸಕ್ಸಸ್ಸನ್ನು ಪಡೆದಿರುವಂತಹದ್ದಕ್ಕೆ ಮುಖ್ಯವಾಗಿ ಕೋಆಪರೇಟಿವ್ ಸೊಸೈಟಿ ಮಾಡೆಲ್ ಕಾರಣವಾಗಿದೆ ಅನ್ನುವಂಥ ಹಾಗೂ ಆಪರೇಷನ್ ಫ್ಲಡ್ನ ಮುಖ್ಯ ಕಾರಣವಾಗಿದ್ದು ಕೋಆಪರೇಟಿವ್ ಮಾಡೆಲ್. ಈಗ ಈ ಕೋಆಪರೇಟಿವ್ ಮಾಡೆಲ್ ಸಕ್ಸಸ್ಫುಲ್ ಆಗಲು ಕಾರಣವಾಗಿದ್ದು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜಸ್ಗಳು. ಬ್ಯಾಕ್ವರ್ಡ್ ಅಂತಂದರೆ ಹಸುವಿನಿಂದ ಹಾಲನ್ನು ತೆಗೆದು ಆ ಹಾಲನ್ನು ಕೋಆಪರೇಟಿವ್ ಸೊಸೈಟಿಗೆ ಸೇರಿಸೋದು, ಕೋಆಪರೇಟಿವ್ ಸೊಸೈಟಿಯಿಂದ ಮತ್ತೆ ಹಾಲನ್ನು ಜನರಿಗೆ ಅಂದರೆ ಕನ್ಸ್ಯೂಮರಿಗೆ ಸೇರಿಸಿರುವಂಥದ್ದು. ಸೊ ಈ ಬ್ಯಾಕ್ವರ್ಡ್ ಹಾಲಿಂದ ಸೊಸೈಟಿಯಿಂದ ಕನ್ಸ್ಯೂಮರ್ಗೆ ಹೋಗುವಂಥದ್ದನ್ನು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜಸ್ ಅಂತ ಕರಿತೀವಿ. ಈ ಒಂದು ಕೋಆಪರೇಟಿವ್ ಮಾಡೆಲ್ ಸಕ್ಸಸ್ಫುಲ್ ಆಗೋದಕ್ಕೆ ಮುಖ್ಯ ಕಾರಣವಾಗಿದ್ದೇ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜಸ್ ಈ ಡೈರಿ ವ್ಯಾಲ್ಯೂ ಚೈನ್ನಲ್ಲಿ. ಇದರಿಂದಾಗಿ ಸಣ್ಣ ರೈತರು ಮಧ್ಯವರ್ತಿಗಳ ಒಂದು ಕೈಚಳಕದಿಂದ ಅಥವಾ ಮಧ್ಯವರ್ತಿಗಳ ಕ್ಲಚಸ್ಸಿಂದ ಹೊರಬರಲು ಸಾಧ್ಯವಾಯಿತು. ಆ ಒಂದು ಕಾರಣದಿಂದ ರೈತರಿಗೆ ಸರಿಯಾದ ನಿಗದಿತ ಬೆಲೆ, ಮಿನಿಮಮ್ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಫಾರ್ ಮಿಲ್ಕ್ ಅಂತ ಏನು ಕರಿತೀವಿ, ಆ ಒಂದು ನಿಗದಿತ ಬೆಲೆ ಅವರಿಗೆ ಸಿಗಲು ಸಾಧ್ಯವಾಯಿತು. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ರಿಸರ್ಚ್ ಸೆಂಟರ್ IDRC ಹೇಳ್ತಾ ಇರೋ ಹಾಗೆ 93% ಮಹಿಳೆಯ ರೈತರು ಏನಿದ್ದಾರೋ ಯಾರಿಗೆ ಟ್ರೈನಿಂಗ್ ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಿದೆಯೋ ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಬರೀ 57% ಸಕ್ಸಸ್ ರೇಟನ್ನು ಬರೀ ಆರ್ಥಿಕ ಸಹಾಯ ತಗೊಂಡಿರುವಂತಹ ಹೆಣ್ಣು ಮಕ್ಕಳಿಗೆ ಸಕ್ಸಸ್ ಸಿಕ್ಕಿರುವಂಥದ್ದು. ಸೊ ಬರೀ ಆರ್ಥಿಕ ಸಹಾಯ ಕೊಡೋದಲ್ಲದೆ ಜೊತೆಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಲ್ಲಿ ಸಕ್ಸಸ್ ರೇಟ್ ಹೆಚ್ಚಿಗೆ ಆಗುತ್ತದೆ ಅನ್ನುವಂತಹ ಒಂದು ಸ್ಟಡಿಯ ಪ್ರಕಾರ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಒಂದು ಫಾರ್ಮರ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮನ್ನು ದೇಶದ ಎಲ್ಲ ಮೂಲೆಗಳಲ್ಲೂ ಆಯೋಜಿಸಲು ಮುಂದಾಗಿತ್ತು. ಸೊ ಇಲ್ಲಿಯವರೆಗೆ ಅರ್ಥ ಮಾಡಿಕೊಂಡಿದ್ದು ಹೆಣ್ಣು ಮಕ್ಕಳಿಗೆ ಡೈರಿ ಫಾರ್ಮಿಂಗ್ನಿಂದ ಎಷ್ಟರ ಮಟ್ಟಿಗೆ ಲಾಭ ಸಿಗಲು ಸಾಧ್ಯವಾಗಿದೆ ಅನ್ನುವಂಥದ್ದು. ಅದಕ್ಕೆ ಉದಾಹರಣೆಗಳನ್ನು ಬೇಕಾದರೆ ಅಥವಾ ಡೇಟಾವನ್ನು ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ಕೊಡಲು ಎನ್ಹಾನ್ಸ್ಡ್ ಇನ್ಕಮ್ ಸೆಕ್ಷನ್ನಲ್ಲಿ ನೋಡಬಹುದು. ದೇಶದಲ್ಲಿ ಒಟ್ಟು 1,90,000 ಡೈರಿ ಕೋಆಪರೇಟಿವ್ ಸೊಸೈಟಿಗಳು ಇರುವಂಥದ್ದು ಹಾಗೂ 6 ಮಿಲಿಯನ್ ಹೆಣ್ಣು ಮಕ್ಕಳು ಈ ಒಂದು ಡೈರಿ ಸೊಸೈಟಿಯ ಮೆಂಬರ್ಸ್ಗಳಾಗಿರುತ್ತಾರೆ. ವುಮನ್ ಡೈರಿ ಕೋಆಪರೇಟಿವ್ ಸೊಸೈಟಿ ಮೆಂಬರ್ಸ್ ರಾಜಸ್ಥಾನದ ಅಡಿಯಲ್ಲಿ ಎಲ್ಲ ಕಡೆ ನೋಡಿದಾಗ
ಇನ್ಕಮ್ ಸುಮಾರು 31% ಹೆಣ್ಣು ಮಕ್ಕಳು ತಮ್ಮ ಮಣ್ಣಿನ ಮನೆಗಳನ್ನು ಸಿಮೆಂಟ್ಗಾಗಿ ಪರಿವರ್ತಿಸಿದ್ದಾರೆ. ಡೇರಿ ಇನ್ಫ್ರಾಸ್ಟ್ರಕ್ಚರಿಂದ 39% ಈ ಒಂದು ಹಸುಗಳಿಗೆ ಕಾಂಕ್ರೀಟ್ ಶೆಡ್ಡನ್ನು ಕಟ್ಟಲು ಸಹಕಾರಿಯಾಗಿದೆ. ಅಂದರೆ ಇನ್ಕಮ್ನಲ್ಲಿ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಲು ಸಿಗ್ತಾ ಇರುವಂಥದ್ದು. ಹಾಗೆ ಇದರ ಜೊತೆಯಲ್ಲಿ ಈ ಒಂದು ಕಾರಣದಿಂದಾಗಿ, ಯಾಕಂದರೆ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಸಹಾಯ ಜಾಸ್ತಿ ಆದಷ್ಟು, ಆರ್ಥಿಕ ಶಕ್ತಿ ಜಾಸ್ತಿ ಆದಷ್ಟು ಹೆಣ್ಣು ಮಕ್ಕಳ ಪೊಸಿಷನು ಬದಲಾಗುತ್ತೆ. ಆ ಒಂದು ಕಾರಣದಿಂದ ರಾಜಸ್ಥಾನದ ಬಹಳಷ್ಟು ಕಡೆ ಹೆಣ್ಣು ಮಕ್ಕಳು ಲೀಡರ್ಶಿಪ್ ಪೊಸಿಷನಿಗೆ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಟ್ರೆಡಿಷ್ನಲ್ ಪ್ರಾಕ್ಟೀಸಸನ್ನು ಮುರಿದು ಹೊರಬರಲು ಸಾಧ್ಯವಾಗ್ತಾ ಇರುವಂತಹ ಸನ್ನಿವೇಶಗಳನ್ನು ನಮಗೆ ಇಲ್ಲಿ ನೋಡಲು ಸಿಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಪ್ರೇಮ್ ಬಾಯಿ ಅಂತ ಹೇಳಿ ರಾಜಸ್ಥಾನದ ಒಂದು ಮಹಿಳೆ ಯಾವುದೇ ಶಿಕ್ಷಣ ಅಥವಾ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಇಲ್ಲದೇ ಇದ್ದರೂ ಸಹ ಭಿಲ್ವಾರಾ ಮಿಲ್ಕ್ ಯೂನಿಯನ್ನ ಮೆಂಬರ್ ಆಗಿ ತನ್ನ ಮನೆಯ ಏಕೈಕ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು ಇವತ್ತು ದೇಶಕ್ಕೆ ಮಾದರಿಯಾಗಿದ್ದಾರೆ ಆ ಒಂದು ಹೆಣ್ಣು ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ದೇಶದಲ್ಲಿ ಒಂದು ಅತಿ ಮುಖ್ಯವಾದ ಸಮಸ್ಯೆ ಅಂತಂದರೆ ಇನ್ಫಾರ್ಮೇಷನ್ ಅಸಿಮೆಟ್ರಿಯನ್ನು ಕಾಣ್ತಾ ಇರುವಂಥದ್ದು. ಸೊ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸಿಗೆ ಏನು ರಿಸೋರ್ಸಸ್ಗಳ ಆ್ಯಕ್ಸಸ್ ಇದೆಯೋ ಅದು ಲಾರ್ಜ್ ಆ್ಯಂಡ್ ಮೀಡಿಯಮ್ ಫಾರ್ಮರ್ಸಿಗೆ ಇನ್ನೂ ಜಾಸ್ತಿ ಇದೆ. ಆ ಒಂದು ಸಮಸ್ಯೆಯನ್ನು ಇವತ್ತು ಸರಿಪಡಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕು. ಸೊ ಚಾಲೆಂಜಸಲ್ಲಿ ತಾವು ಇನ್ಫಾರ್ಮೇಷನ್ ಅಸಿಮೆಟ್ರಿನ ಆ್ಯಡ್ ಮಾಡ್ಕೋಬಹುದು. ಹಾಗೆ ಇವತ್ತು ದೇಶದಲ್ಲಿ ವುಮನ್ ಲೆಡ್ ಕಂಪನೀಸ್ಗಳು ಡೇರಿ ಫಾರ್ಮಿಂಗಿಗೆ ಸಂಬಂಧಿಸಿದಂತೆ ಬಹಳ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನ್ಯಾಷನಲ್ ಡೇರಿ ಡೆವಲಪ್ಮೆಂಟ್ ಬೋರ್ಡ್ ಹೇಳ್ತಾ ಇರೋ ಹಾಗೆ ವುಮನ್ ಲೆಡ್ ಪ್ರೊಡ್ಯೂಸರ್ ಎಂಟರ್ಪ್ರೈಸಸ್ಗಳು ಬಹಳ ಜಾಸ್ತಿ ಆಗಿದ್ದಾವೆ. ಶ್ರೀಜಾ ಮಹಿಳಾ ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ ಬರೀ 24 ಹೆಣ್ಣು ಮಕ್ಕಳಿಂದ ಜೊತೆಯಲ್ಲಿ ಶುರುವಾಗಿತ್ತು. ಇವತ್ತು ಒಟ್ಟು ಮೆಂಬರ್ಗಳ ಸಂಖ್ಯೆ ನೋಡಿದರೆ 90,000ಕ್ಕೆ ನಿಂತಿದೆ. ಹಾಗೂ ಆ್ಯನ್ಯುವಲ್ ಟರ್ನ್ ಓವರ್ 450 ಕೋಟಿ ಆಗಿರುವಂಥದ್ದು. ಅಮೂಲ್ ಡೇರಿ 10 ಹೆಣ್ಣು ಮಕ್ಕಳ ಲಿಸ್ಟನ್ನು ಬಿಟ್ಟಿದೆ, ಯಾರು ಮಿಲಿನಿಯರ್ಸ್ ಆಗಿದ್ದಾರೆ. ನವಲ್ಬೇನ್ ದಸಲ್ಗಂಭಾಯಿ ಚೌಧರಿ ಇವರು 88 ಲಕ್ಷ ದುಡಿದಿರುವಂಥದ್ದು 19-20ರಲ್ಲಿ. ಮಾಲ್ವಿ ಕಾನುಬೇನ್ ಇವರು 74 ಲಕ್ಷ ದುಡಿದಿದ್ದಾರೆ 2019-20ರಲ್ಲಿ. ಸೊ ಈ ಎಲ್ಲ ಉದಾಹರಣೆಗಳನ್ನು ನೋಡಿದಾಗ ವುಮನ್ ಡೇರಿ ಫಾರ್ಮರ್ಸು ರಿಮಾರ್ಕಬಲ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಸಮಾಜದಲ್ಲಿ. ಸೊ ಹೆಣ್ಣು ಮಕ್ಕಳಿಗೆ ಡೇರಿ ಫಾರ್ಮಿಂಗ್ ಅನ್ನುವಂಥದ್ದು ಒಂದು ಲಾಭದಾಯಕ ಕಾರ್ಯವಾಗಿದೆ. ಅದರಿಂದ ಮುಂಸಾಗಲು ಇನ್ನೂ ಹೆಚ್ಚಿನ ಅವಕಾಶಗಳು ಇದ್ದಾವೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳುವಂಥದ್ದು ಇಲ್ಲಿ ಮುಖ್ಯವಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್ ಗುಡ್ ನೇಬರ್ಸ್. ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ವಿಸಿಟ್ ಹಾಕಿರುವಂಥದ್ದು. ಈ ಒಂದು ವಿಸಿಟ್ ಬಾಂಗ್ಲಾದೇಶದಲ್ಲಿ 50ನೇ ಆ್ಯನಿವರ್ಸರಿ ವಾರ್ ಆಫ್ ಲಿಬರೇಷನ್ 1971 ಏನು ವಾರ್ ಆಫ್ ಲಿಬರೇಷನ್ ಅಂತ ಕರಿತಿದ್ವೋ ಆ ಒಂದು ಲಿಬರೇಷನ್ನ 50ನೇ ಆ್ಯನಿವರ್ಸರಿನ ಆಚರಿಸ್ತಾ ಇದ್ದು, ಹಾಗೂ 100 ವರ್ಷಗಳ ಸೆಂಟಿನರಿ ಸೆಲೆಬ್ರೇಷನನ್ನು ಶೇಖ್ ಮುಜಿಬುರ್ ರೆಹಮಾನ್ ಅವರದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗಿರುವಂತಹ ನಿಟ್ಟಿನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸಂಬಂಧಗಳ ಬಗ್ಗೆ ಒಂದಿಷ್ಟು ಇಲ್ಲಿ ಚರ್ಚೆ ಮಾಡಲಿದ್ದೇವೆ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಮುಜಿಬುರ್ ರೆಹಮಾನ್ ಅವರಿಗೆ ಗಾಂಧಿ ಪೀಸ್ ಪ್ರೈಸನ್ನು ಭಾರತದ ಕಡೆಯಿಂದ ಕೊಟ್ಟಿರುವಂಥದ್ದು. ಹಾಗೆ ಸೊನಾಲಿ ಅಧ್ಯಾಯ್ ಗೋಲ್ಡನ್ ಚಾಪ್ಟರ್ ಅಂತ ಹೇಳಿ ಭಾರತ ಮತ್ತು ಬಾಂಗ್ಲಾದೇಶನ ನಡುವಿನ ಸಂಬಂಧಗಳಿಗೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಹೆಸರು. ಹಾಗೂ ಈ ಒಂದು ಸಂದರ್ಭದಲ್ಲಿ ಕನೆಕ್ಟಿವಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳ ಮೇಲೆ ಭಾರತ ಮತ್ತು ಬಾಂಗ್ಲಾದೇಶ್ ಇನ್ನೂ ಹೆಚ್ಚಿನ ಕಾರ್ಯವನ್ನು ಮುಂಸಾಗಿಸಲಿದೆ. ಅದರ ಜೊತೆಯಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಕೋಆಪರೇಟಿವ್ ಮಾಡೆಲ್ ಮೇಲೆ 2 ರಾಷ್ಟ್ರಗಳು ಕೆಲಸ ಮಾಡಲಿದ್ದಾವೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಹಾಗೂ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸ್ಪೋರ್ಟ್ಸ್, ಎಜುಕೇಷನ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲೂ ಸಹ 2 ರಾಷ್ಟ್ರಗಳು ಸೈನ್ ಮಾಡಿರುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಐತಿಹಾಸಿಕವಾಗಿ ನೋಡಿದಾಗ 2 ರಾಷ್ಟ್ರಗಳ ನಡುವಿನ ಸಂಬಂಧಗಳಲ್ಲಿ ಒಂದಿಷ್ಟು ಫ್ರೆಂಡ್ಲಿ ರಿಲೇಷನನ್ನು ಬೆಳೆಯಲು ಸಾಧ್ಯವಾಗಿದ್ದು 2009ರಲ್ಲಿ ಬಾಂಗ್ಲಾದೇಶ್ ಆ್ಯಂಟಿ ಇಂಡಿಯಾ ಟೆರರ್ ಕ್ಯಾಂಪ್ಸ್ಗಳನ್ನು ಮುಚ್ಚಿ ಹಾಕಿತ್ತು. ಅದರ ಜೊತೆಯಲ್ಲಿ ಬಹಳಷ್ಟು ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನು ಭಾರತಕ್ಕೆ ಒಪ್ಪಿಸಿದ್ದರಿಂದ ಏನು ಮಿಸ್ಟ್ರಸ್ಟ್ ಇತ್ತು ಭಾರತ ಮತ್ತು ಬಾಂಗ್ಲಾದೇಶನ ನಡುವೆ ಅದು ತೆಗೆದುಹಾಕಲು ಸಾಧ್ಯವಾಗಿತ್ತು. ಮತ್ತು ಭಾರತದ ಕಡೆಯಿಂದಲೂ ಒಂದಿಷ್ಟು ಸಂಬಂಧಗಳಲ್ಲಿ ಮುಂಸಾಗಿಸೋದಕ್ಕೋಸ್ಕರ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ 2015ರಿಂದ ಏನು ಪೆಂಡಿಂಗ್ ಬಿದ್ದಿತ್ತೋ ಅದನ್ನು ಭಾರತ ಸರ್ಕಾರ ಕ್ಲಿಯರ್ ಮಾಡಿದ್ದಲ್ಲದೆ ಅದರ ಜೊತೆಯಲ್ಲಿ ಮ್ಯಾರಿಟೈಮ್ ಡಿಸ್ಪ್ಯೂಟ್ 40 ವರ್ಷಗಳಿಂದ ಏನು ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ನಲ್ಲಿ ಒಂದು ವರ್ಡಿಕ್ಟು ಅಲ್ಲೇ ಪೆಂಡಿಂಗ್ ಬಿದ್ದಿತ್ತು, ಅದು ಬಾಂಗ್ಲಾದೇಶದ
ಗೋಸ್ಕರ ಅಥವಾ ಬಾಂಗ್ಲಾದೇಶ್ ಕಡೆಗೆ ಆಗೋ ಹಾಗೆ ಭಾರತ ರಿಸಾಲ್ವ್ ಮಾಡಿರುವಂಥದ್ದು ಸಹ ಭಾರತ ಮತ್ತು ಬಾಂಗ್ಲಾದೇಶನ ನಡುವಿನ ಸಂಬಂಧಗಳಲ್ಲಿ ಒಂದಿಷ್ಟು ಚೇತರಿಕೆ ಆಗಲು ಸಾಧ್ಯವಾಯಿತು ಅನ್ನುವಂಥದ್ದು ಐತಿಹಾಸಿಕ ಬದಲಾವಣೆಗಳನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದರ ಜೊತೆಯಲ್ಲಿ ತೀಸ್ತಾ ವಾಟರ್ ಶೇರಿಂಗ್ನ ಜೊತೆಯಲ್ಲಿ ಇನ್ನೂ 6 ನದಿಗಳ ಸಮಸ್ಯೆ ಇವತ್ತಿಗೂ ಬಾಂಗ್ಲಾದೇಶ್ ಮತ್ತು ಭಾರತದ ನಡುವೆ ಇರುವಂಥದ್ದು. ಅವುಗಳಿಗೆ ಒಂದಿಷ್ಟು ಸೊಲ್ಯೂಷನನ್ನು ಕಂಡುಹಿಡಿಯೋದು ಅವಶ್ಯಕತೆ ಇದೆ. ಇದರ ಜೊತೆಯಲ್ಲಿ ಬಾಂಗ್ಲಾದೇಶ್ ಸಿವಿಲಿಯನ್ಸ್ಗಳನ್ನು ಬಾರ್ಡರ್ನಲ್ಲಿ ಸಾಯಿಸ್ತಾ ಇರುವಂಥದ್ದು ಅಥವಾ ಏನು ಕಿಲ್ಲಿಂಗ್ಸ್ ನಡೀತಾ ಇದ್ದಾವೆ ಅದ್ರ ಬಗ್ಗೆ ಒಂದಿಷ್ಟು ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಸಂಬಂಧಗಳಲ್ಲಿ ಒಂದಿಷ್ಟು ಏರುಪೇರು ಕಾಣ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೂ ಇವೆಲ್ಲದರ ನಡುವೆ ಈಗ ನಡೀತಿರುವಂತಹ ಈ ಸಂದರ್ಭದಲ್ಲಿ 2 ರಾಷ್ಟ್ರಗಳ ನಡುವಿನ ಸಂಬಂಧಗಳಲ್ಲಿ ಸೆನ್ಸಿಟಿವಿಟಿ ತುಂಬ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಕ್ಸಸ್ಸನ್ನು ಈ 2 ರಾಷ್ಟ್ರಗಳ ಜೊತೆಯಲ್ಲಿ ಸೇರಿಕೊಂಡು ತೋರಿಸಲಿದ್ದಾವೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಡಸ್ ನಾಟ್ ಶೈನ್ ವೆನ್ ಓನ್ಲಿ ಸಮ್ ಗ್ಲೀಮ್. ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂತಹ ವಿಷಯ, ಭಾರತ ಏನಾದರೂ ಶೈನ್ ಆಗಬೇಕು ಅಂತಂದರೆ ಬರೀ ಕೆಲವೊಬ್ಬರು ಮಾತ್ರ ಬೆಳೆದರೆ ಸಾಕಾಗೋದಿಲ್ಲ, ಎಲ್ಲರೂ ಇದರ ಸಮಾಜದಲ್ಲಿ ಆರ್ಥಿಕವಾಗಿ ಬೆಳೆಯುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವತ್ತು ಬಹಳಷ್ಟು ವ್ಯಾಕ್ಸಿನೇಷನ್ ಬಗ್ಗೆ ನಾವು ಭಾರತದಲ್ಲಿ ಕೇಳ್ತಾ ಇದ್ದೀವಿ. ಬಹಳಷ್ಟು ಭಾರತೀಯರು ವ್ಯಾಕ್ಸಿನೇಷನ್ನ ತಗೊಂಡು ಮತ್ತೆ ಹೊರದೇಶಕ್ಕೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ಯಾಂಡಮಿಕ್ ನಂತರ ಬಹಳಷ್ಟು ಜನರ ಜೀವನದಲ್ಲಿ ಲಾಕ್ಡೌನ್ ಆಗಿದ್ದರಿಂದ ಮನೆ, ಬಟ್ಟೆ ಹಾಗೂ ಹೊಟ್ಟೆಗೋಸ್ಕರ ಹೊಡೆದಾಡುವಂತಹ ಸಂದರ್ಭಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಕೊಟ್ಟಂತಹ ಮಾತು, ಮತ್ತೆ ಆರ್ಥಿಕ ವ್ಯವಸ್ಥೆಯನ್ನು ಹೊಸದಾಗಿ ಕಟ್ಟಲಾಗುತ್ತದೆ, ಎಲ್ಲಿ ಎಲ್ಲ ಜನರಿಗೆ ಒಂದು ಅವಕಾಶ, ಎಲ್ಲ ಜನರಿಗೂ ಒಂದು ಸಸ್ಟೈನಬಲ್ ಲೈಫನ್ನು ಕೊಡೋದಕ್ಕೆ ಸರ್ಕಾರ ಮುಂಸಾಗಿಸಲಿದೆ ಅನ್ನುವಂಥದ್ದನ್ನು ಹೇಳಿತ್ತು. ಆದರೆ ಈ ಒಂದು ಪ್ಯಾಂಡಮಿಕ್ನ ನಂತರ ಮತ್ತೆ ಸರ್ಕಾರ ಒಂದು ಹೊಸ ಆರ್ಥಿಕ ವ್ಯವಸ್ಥೆ ಅಥವಾ ಒಂದು ಹೊಸ ಆರ್ಥಿಕ ಬೆಳವಣಿಗೆಯನ್ನು ತೋರಿಸೋದಲ್ಲದೆ ಮತ್ತೆ ಹಳೆ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ವಿಷಾದನೀಯ ಅಂತ ಹೇಳಿ ಲೇಖಕರು ಹೇಳ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ 5 ಟ್ರಿಲಿಯನ್ ಎಕಾನಮಿಯನ್ನು ಪಡೆದುಕೊಳ್ಳುವ ಒಂದು ಆಸೆಯಿಂದ ಮುಂಸಾಗ್ತಾ ಇತ್ತು. ಆದರೆ ಪ್ಯಾಂಡಮಿಕ್ ನಂತರ ಬಹಳಷ್ಟು ಕ್ವಾರ್ಟರ್ಸ್ಗಳಲ್ಲಿ GDPನಲ್ಲಿ ನಾವು ಹಿಂಜರಿಕೆ ಕಂಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಪೋರ್ಟ್ನ ಪ್ರಕಾರ ಭಾರತ 94ನೇ ಸ್ಥಾನದಲ್ಲಿದೆ ಒಟ್ಟು 107 ರಾಷ್ಟ್ರಗಳಲ್ಲಿ. ಈ ಒಂದು ರಿಪೋರ್ಟಿಗೆ ನೋಡಿದಾಗ ಭಾರತದಲ್ಲಿ ಇವತ್ತಿಗೂ ಎಷ್ಟರ ಮಟ್ಟಿಗೆ ಹಂಗರ್ ಇಂಡೆಕ್ಸ್ನಲ್ಲಿ ನಾವು ಹಿಂದೆ ಉಳ್ಕೊಂಡಿದ್ದೀವಿ ಹಾಗೂ ಎಷ್ಟು ಜನ ಹಸಿವಿನಿಂದ ನೀಗ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಹಾಗೂ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2020ರ ಪ್ರಕಾರ ಮಾರ್ಚ್ 2021ಕ್ಕೆ ಏನು ರಿಲೀಸ್ ಆಗಿತ್ತೋ ಈ ಒಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟನ್ನು ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಕೊಡುವಂತಹ ರಿಪೋರ್ಟ್. ಈ ಒಂದು ಪ್ರಶ್ನೆ ನಮಗೆ ಪ್ರಿಲಿಮ್ಸಲ್ಲಿ ನೇರವಾಗಿ ಬರಬಹುದು. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಯಾರು ಜಾರಿಗೆ ತರ್ತಾರೆ? ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಈ ಒಂದು ರಿಪೋರ್ಟ್ನ ಪ್ರಕಾರ ಭಾರತ 144ನೇ ಸ್ಥಾನದಲ್ಲಿದೆ ಒಟ್ಟು 153 ರಾಷ್ಟ್ರಗಳಲ್ಲಿ. ಸೊ ಈ ಒಂದು ರ್ಯಾಂಕಿಂಗನ್ನು ನೋಡಿದರೂ ಸಹ ವರ್ಲ್ಡ್ ಹಂಗರ್ ಇಂಡೆಕ್ಸ್ನ ಜೊತೆಯಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟಲ್ಲೂ ಭಾರತ ತುಂಬ ಹಿಂದುಳ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲಗಳನ್ನು ನೋಡಿದಾಗ ಭಾರತದಲ್ಲಿ ಇರುವಂತಹ ಮುಖ್ಯವಾದ ಸಮಸ್ಯೆ ಸ್ಟ್ರಕ್ಚರಲ್ ವೀಕ್ನೆಸ್. ಈಗ ಏರೋಡೈನಮಿಕ್ಸ್ ಯಾವುದೇ ಒಂದು ಏರ್ಕ್ರಾಫ್ಟನ್ನು ಟೆಸ್ಟ್ ಮಾಡಬೇಕಾದ್ರೆ ಏರೋಡೈನಮಿಕ್ಸ್ ಟೆಸ್ಟನ್ನು ಮಾಡಲಾಗುತ್ತದೆ. ಸೊ ಯಾವುದಾದ್ರೂ ಏರ್ಕ್ರಾಫ್ಟ್ ಡಿಸೈನ್ನಲ್ಲಿ ಇದಾವ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಅದೇ ರೀತಿಯಲ್ಲಿ ಯಾವುದೇ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ತಪ್ಪುಗಳನ್ನು ಅರ್ಥೈಸಿಕೊಳ್ಳಲು ಪ್ಯಾಂಡಮಿಕ್ ಒಂದು ಕಾರಣವಾಗಿತ್ತು. ಭಾರತದ ಸ್ಟಾಕ್ ಮಾರ್ಕೆಟ್ ಪ್ಯಾಂಡಮಿಕ್ ಸಮಯದಲ್ಲಿ ಬೆಳೀತಾ ಹೋಯಿತು. ಯಾರ ಹತ್ರ ದುಡ್ಡಿತ್ತೋ, ಯಾರು ರಿಚ್ ಇದ್ರೋ ಅವ್ರು ಇನ್ನೂ ರಿಚ್ ಆಗ್ತಾ ಹೋದರು. ಆದರೆ ದಿನಕ್ಕೆ $2 ಕಡಿಮೆ ಇರುವಂತಹ ಇನ್ಕಮ್ ಒಟ್ಟು 75 ಮಿಲಿಯನ್ ಜನ, ಅಂದರೆ ದೇಶದ 60% ಜನ ಇವತ್ತಿಗೂ ಕಷ್ಟದಲ್ಲೇ ಬದುಕಿರುತ್ತಿರುವಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲದನ್ನು ನೋಡಿದಾಗ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆ ಬೆಳವಣಿಗೆ ಆಗಬೇಕಾಗಿರುವಂತಹ ಏನು ಬುಡ ಇದೆಯೋ ಅದರಲ್ಲೇ ಸಮಸ್ಯೆ ಇರೋದನ್ನು ನಾವು ನೋಡ್ತಾ ಇರೋದನ್ನು ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಒಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಪ್ಯಾಂಡಮಿಕ್ಕಿನ ಮುಂಚೆ ಇದ್ದಂತಹ ಆರ್ಥಿಕ ವ್ಯವಸ್ಥೆ ದೇಶದಲ್ಲಿ ಇರುವಂತಹ ಜನರಿಗೆ ಯಾವುದೇ ರೀತಿಯ ಸರಿಸಮಾನವಾದ ಬದುಕನ್ನು ಕೊಡಲು ಸಾಧ್ಯವಾಗಿಲ್ಲ. ಆದರೆ ಪ್ಯಾಂಡಮಿಕ್ ನಂತರದಲ್ಲಿ ಆಗಬೇಕಾದಂತಹ ಬದಲಾವಣೆಗಳನ್ನು ಈಗೇನಾದರೂ ದೇಶ ಅಥವಾ ಸರ್ಕಾರ ಒಪ್ಕೊಂಡಿದ್ದೇ ಇದ್ದಲ್ಲಿ ಮತ್ತೆ ಈ ಸಮಸ್ಯೆಗೆ ಪರಿಹಾರ ಅಥವಾ ಸೊಲ್ಯೂಷನ್ ಸಿಗಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ದೇಶದಲ್ಲಿ ಆಗಬೇಕಾದಂತಹ ಆರ್ಥಿಕ ಬೆಳವಣಿಗೆ ನೈಸರ್ಗಿಕ ಬೆಳವಣಿಗೆಯನ್ನು ಅಥವಾ ನಿಸರ್ಗದ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಅಂತ ಏನು ಕರಿತೀವೋ ಅದನ್ನು ಒಳಗೊಂಡಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಭಾರತ 122 ರಾಷ್ಟ್ರಗಳ ವಾಟರ್ ಕ್ವಾಲಿಟಿ ರ್ಯಾಂಕಿಂಗನ್ನು ನೋಡಿದಾಗ ನಾವು ಇರುವಂಥದ್ದು 120ನೇ ರ್ಯಾಂಕ್ನಲ್ಲಿ. ಈ ಡೇಟಾವನ್ನು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. 120ನೇ ರ್ಯಾಂಕ್ನಲ್ಲಿದ್ದೀವಿ. 122 ರಾಷ್ಟ್ರಗಳನ್ನು
ರ್ಯಾಂಕ್ ಮಾಡಿದಾಗ ವಾಟರ್ ಕ್ವಾಲಿಟಿಯಲ್ಲಿ. ಹಾಗೂ ಏರ್ ಕ್ವಾಲಿಟಿ ರ್ಯಾಂಕಿಂಗನ್ನು ನೋಡಿದಾಗ 180 ರಾಷ್ಟ್ರಗಳಿಗೆ ಸಂಬಂಧಿಸಿದರೆ 179ನೇ ರ್ಯಾಂಕ್ನಲ್ಲಿ ಇರುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಭಾರತದ ಆರ್ಥಿಕ ಬೆಳವಣಿಗೆ ಎನ್ವೈರ್ಮೆಂಟ್ನ ಜೊತೆಯಲ್ಲಿ ನಡಿಬೇಕಾಗಿರುವಂಥದ್ದು ಮುಖ್ಯವಾಗಿರುತ್ತದೆ. ಸೊ ಒಂದು ಹೊಸ ಫ್ರೇಮ್ವರ್ಕನ್ನು ಇಲ್ಲಿ ಹುಟ್ಟುಹಾಕುವ ಅವಶ್ಯಕತೆ ಇದೆ, ಎಲ್ಲಿ ಸ್ಪಿರಿಟ್ ಆಫ್ ಕಮ್ಯುನಿಟಿ ಜಾಸ್ತಿ ಇರಬೇಕು. ಈಗ ಬಹಳಷ್ಟು ರಾಷ್ಟ್ರಗಳಲ್ಲಿ ಯುರೋಪ್ನಲ್ಲಿ ತಾವು ನೋಡಿದಾಗ ಪರ್ ಕ್ಯಾಪಿಟಾ ಇನ್ಕಮ್ ತುಂಬ ಕಡಿಮೆ ಇದ್ದರೂ ಸಹ ನಾರ್ದರ್ನ್ ಯುರೋಪ್ನಲ್ಲಿ ಅಲ್ಲಿ ಹೆಚ್ಚಿಗೆ ನಾವು ಡೆವಲಪ್ಮೆಂಟು ಅಥವಾ ಹೆಚ್ಚಿನ ಹ್ಯಾಪಿನೆಸ್ಸನ್ನು, ಹೆಚ್ಚಿನ ಒಂದು ಡೆವಲಪ್ಮೆಂಟನ್ನು ಕಾಣಲು ಸಾಧ್ಯವಾಗಿರುವಂಥದ್ದು ಬರೀ ಒಂದೇ ಕಾರಣಕ್ಕೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟಿಂದ. ಸೊ ಎಲ್ಲಿಯವರೆಗೂ ಅಥವಾ ಈಗಿನ ಸಮಾಜದಲ್ಲಿ, ಈಗಿನ ಪೋಸ್ಟ್ ಪ್ಯಾಂಡಮಿಕ್ ವರ್ಲ್ಡ್ನಲ್ಲಿ ಭಾರತದಲ್ಲಿ ಏನಾದರೂ ಬದಲಾವಣೆ ಕಾಣುವ ಅವಶ್ಯಕತೆ ಇದೆ ಅಂತಂದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ತುಂಬ ಜಾಸ್ತಿ ಆಗುವ ಅವಶ್ಯಕತೆ ಇದೆ. 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಏನು ಇವತ್ತು ಡಿಸೈಡ್ ಮಾಡಲಾಗಿದೆಯೋ ಆ ಒಂದು ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಎಲ್ಲ ರಾಷ್ಟ್ರಗಳು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಿದರೆ ಅದಕ್ಕೆ ಉತ್ತರ ಸಿಗಲು ಸಾಧ್ಯವಿಲ್ಲ. ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ಕಮ್ಯುನಿಟಿಗೆ ಸಂಬಂಧಿಸಿದಂತೆ ಯಾವ ಟಾರ್ಗೆಟ್ಸ್ಗಳು ಪ್ರಯಾರಿಟಿ ಇದ್ದಾವೆ, ಯಾವುಗಳನ್ನು ಈಗ ಸದ್ಯದ ಮಟ್ಟಿಗೆ ಅಚೀವ್ ಮಾಡಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಆಲೋಚಿಸಿ ಅದರ ಕಡೆಗೆ ಕೆಲಸ ಮಾಡಿದಾಗ ಬೆಳವಣಿಗೆ ಮತ್ತು ಬದಲಾವಣೆ ಆಗುವ ಸಾಧ್ಯತೆಗಳನ್ನು ನಾವು ನೋಡಲು ಸಾಧ್ಯವಿದೆ. ಇಲ್ಲ ಅಂದರೆ ಈಗ ಭಾರತ ಸರ್ಕಾರ ಮಾಡ್ತಾ ಇರುವಂತಹ ಮತ್ತೆ 5 ಟ್ರಿಲಿಯನ್ GDPಯನ್ನು ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೋಸ್ಕರ ಪವರನ್ನು ಸೆಂಟ್ರಲೈಸ್ ಮಾಡೋದಾಗಿರಬಹುದು, ಅಥವಾ ಪೊಲಿಟಿಕಲಿ ಆ್ಯಂಡ್ ಎಕನಾಮಿಕಲಿ ಪವರ್ಫುಲ್ ಪರ್ಸನ್ಸ್ಗಳಿಗೋಸ್ಕರ ಕೆಲಸ ಮಾಡೋದಾಗಿರಬಹುದು. ಅದರಿಂದಾಗಿ ಸಾಮಾನ್ಯ ಜನರ ಜೀವನದಲ್ಲಿ ಬದಲಾವಣೆ ಬರಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ನೇರವಾಗಿ ಲೇಖಕರು ಹೇಳಲು ಇಚ್ಛಿಸುತ್ತಿರುವಂಥದ್ದು. ಸೊ ಭಾರತದ ಜೊತೆಯಲ್ಲಿ ಪ್ರಪಂಚದ ಮಟ್ಟದಲ್ಲಿ ಒಂದು ಬೆಟರ್ ವರ್ಲ್ಡನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಸೃಷ್ಟಿ ಮಾಡಬೇಕು ಅಂತಂದರೆ ಇವತ್ತು ಬೇಕಾಗಿರುವಂಥದ್ದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅನ್ನುವಂಥದ್ದನ್ನು ಮುಖ್ಯವಾಗಿ ಈ ಆರ್ಟಿಕಲಲ್ಲಿ ನೆನ್ಪಿಟ್ಕೋಬೇಕು. ಅದರ ಜೊತೆಯಲ್ಲಿ ಭಾರತ 2022ಕ್ಕೆ ಇಂಡಿಯಾ ಅಟ್ 75 ಕ್ಯಾಂಪೇನನ್ನು ಶುರು ಮಾಡ್ತಾ ಇದ್ದು ಭಾರತದ ಸ್ವತಂತ್ರದ ಆ್ಯನಿವರ್ಸರಿ 75ನೇ ಆ್ಯನಿವರ್ಸರಿನ ಆಚರಿಸೋದಕ್ಕೆ ಮುಂದಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕೇಳ್ಕೋಬೇಕಾಗಿರುವಂತಹ ಪ್ರಶ್ನೆ 1947ಕ್ಕೆ ರಾತ್ರಿ 12 ಗಂಟೆಗೆ ಕೇಳಿದಂತಹ ಟ್ರೈಸ್ ಟು ವಿತ್ ಡೆಸ್ಟಿನಿ ನಾವು ಇವತ್ತು ಸಾಧಿಸಲು ಸಾಧ್ಯವಾಗಿದೆಯಾ? ಇದನ್ನು ಯಾವುದರ ಮಟ್ಟಕ್ಕೆ ನಾವು ಅಥವಾ ಯಾವ ಒಂದು ಪ್ಯಾರಾಮೀಟರ್ಸ್ಗಳ ಮೇಲೆ ಡಿಸೈಡ್ ಮಾಡಲಿದ್ದೇವೆ? GDPಯ ಸೈಜ್ ನೋಡ, ಅಥವಾ ಬಿಲಿಯನರ್ಸ್ಗಳು ಎಷ್ಟು ಭಾರತದಲ್ಲಿ ಹುಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು, ಅಥವಾ ಇಂಡಿಯನ್ ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಎಷ್ಟಿದ್ದಾವೆ ಅಂತ ಹೇಳಿ ನಾವು ಟ್ರೈಸ್ ಟು ವಿತ್ ಡೆಸ್ಟಿನಿನ ಪೂರಕವಾಗಿ ಸಾಧಿಸಲು ಸಾಧ್ಯವಾಗಿದೆಯಾ ಅನ್ನುವಂತಹ ಪ್ರಶ್ನೆನ ಕೇಳಲಿದ್ದೇವಾ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಕೇಳ್ತಾ ಇರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ರಿಮೋಟ್ನೆಸ್ ಈಸ್ ನೋ ಹಿಂಡರೆನ್ಸ್ ಟು ಅಕಾಡೆಮಿಕ್ ಎಕ್ಸಲೆನ್ಸ್. ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ಶೈಕ್ಷಣಿಕ ಎಕ್ಸಲೆನ್ಸ್ಗೋಸ್ಕರ ಸಂಸ್ಥೆಗಳು ಯಾವುದೇ ಭಾಗದಲ್ಲಿರಲಿ ಅದಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನಮಗೆ GS ಪೇಪರ್ 2 ಎಜುಕೇಷನಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂತಹ ಒಂದು ವಿಷಯವಾಗಿರುತ್ತದೆ. ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ಎಷ್ಟು IITsಗಳು ಇರಬೇಕು ಮತ್ತು ಎಲ್ಲಿ ಇರಬೇಕು ಅನ್ನುವಂತಹದ್ದಕ್ಕೆ ಸಂಬಂಧಿಸಿ ಒಂದು ಹಿಂದಿನ ಆರ್ಟಿಕಲ್ಲಿಗೆ ಇಲ್ಲಿ ಲೇಖಕರು ಕೊಡ್ತಾ ಇರುವಂತಹ ಒಂದು ಟಿಪ್ಪಣಿಯನ್ನು ನೋಡಬೇಕಾಗಿರುವಂಥದ್ದು. ಶಿಕ್ಷಣ ಅನ್ನುವಂಥದ್ದು ಎಷ್ಟು ಆರ್ಗನೈಸೇಷನ್ಸ್ಗಳು ಅಥವಾ ಎಲ್ಲಿ ಇದೆ ಅನ್ನುವಂಥದ್ದಕ್ಕಿಂತ ಅಲ್ಲಿ ಇರುವಂತಹ ಕ್ವಾಲಿಟಿ ಏನಿದೆ, ಅಲ್ಲಿ ಇರುವಂತಹ ಶಿಕ್ಷಣ ಅಥವಾ ಶಿಕ್ಷಕರ ಕ್ವಾಲಿಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಲು ಬಯಸ್ತಾ ಇರುವಂಥದ್ದು. ಈಗ ಇಂಜಿನಿಯರಿಂಗು ಸ್ಕೂಲ್ಸ್ಗಳಲ್ಲಿ ಮುಖ್ಯವಾಗಿ ಕಾಣುವಂತಹ ಫಂಕ್ಷನ್ಸ್ಗಳು ಏನೇನಪ್ಪ ಅಂತಂದರೆ ಮಕ್ಕಳನ್ನು ಟೆಕ್ನಾಲಜಿ, ಸೊಸೈಟಿ ಇವುಗಳ ನಡುವೆ ಆಗುವಂತಹ ಇಂಟರಾಕ್ಷನ್ಸನ್ನು ಅರ್ಥೈಸ್ಕೊಳ್ಳುವಂಥದ್ದಾಗಿರಬಹುದು, ಅಥವಾ ವಿದ್ಯಾರ್ಥಿಗಳನ್ನು ಇನ್ಕ್ವೈರ್ ಮಾಡುವ ಮತ್ತು ಡಿಸ್ಕವರ್ ಮಾಡುವ ಒಂದು ಆಲೋಚನೆಯನ್ನು ಹುಟ್ಟುಹಾಕೋದಾಗಿರಬಹುದು, ಅಥವಾ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಮಾಡಬೇಕಾದಂತಹ ವರ್ಕಿಂಗ್ ಅಥವಾ ಕೆಲಸಗಳಲ್ಲಿ ಡಿಸೈನರ್, ಗ್ಯಾಡ್ಜೆಟ್ ಮೇಕರ್ಸ್ಗಳಾಗಿ ಅಥವಾ ಆಂಟ್ರಪ್ರನರ್ಸ್ ಆಗಿ ಹೊರಹೊಮ್ಮೋದಕ್ಕೆ ಅವರನ್ನು ತಯಾರಿಸುವಂಥದ್ದು, ಇವೆಲ್ಲವೂ ಕೋರ್ ಫಂಕ್ಷನ್ಸ್ಗಳಾಗಿರ್ತವೆ. ಆದರೆ ಇವತ್ತು ಮುಖ್ಯವಾಗಿ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಕಾಣ್ತಾ ಇರುವಂತಹ ಸಮಸ್ಯೆ ಸ್ಕಿಲ್ಡ್ ಇಂಜಿನಿಯರ್ಸ್ಗಳು ಇಲ್ಲದೆ ಇರುವಂಥದ್ದು, ಹಾಗೆ ಸ್ಕಿಲ್ಡ್ ಇಂಜಿನಿಯರ್ಸ್ಗಳ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಅವರು ಮಾತಾಡಬೇಕು ಹಾಗೂ ಹೇಗೆ ಬರೆಯಬೇಕು ಅನ್ನುವಂತಹ ಕೊರತೆಯನ್ನು ನಾವು ಹೆಚ್ಚಿಗೆ ಕಾಣ್ತಾ ಇದ್ದೀವಿ. ಇವತ್ತು ಉದಾಹರಣೆಗೆ ಹಿಮಾಚಲ್ ಪ್ರದೇಶದಲ್ಲಿ ಇರುವಂತಹ IIT ಮಂಡಿ ಅನ್ನುವಂತಹ ಒಂದು IIT ಕಾಲೇಜಿನ ಉದಾಹರಣೆಯಲ್ಲಿ ಇಲ್ಲಿ ಕೊಡ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ಯಾವುದೇ ಕಾಲೇಜಿಗೆ ಹೊರ ಹೋದಾಗ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇಂಡಕ್ಷನ್ ಪ್ರೋಗ್ರಾಮ್.
IIT ಮಂಡಿಯಲ್ಲಿ 5 ವಾರಗಳ ಇಂಡಕ್ಷನ್ ಪ್ರೋಗ್ರಾಮ್ ಮಾಡೋದ್ರಿಂದ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಅಂತರ ಏನಿರುತ್ತದೆಯೋ ಅದು ಕಡಿಮೆ ಆಗುತ್ತದೆ. ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳಲು ಶಿಕ್ಷಕರಿಗೂ ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಈ ಒಂದು ಉದಾಹರಣೆಯನ್ನು ದೇಶದ ಎಲ್ಲ ಮೂಲೆಗಳಲ್ಲೂ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾ ಇರುವಂಥದ್ದು. ಹಾಗೆ ಶಿಕ್ಷಣದಲ್ಲಿ ಮೆಂಟರ್ಶಿಪ್ ಅನ್ನುವಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಎಲ್ಲಿಯವರೆಗೆ ಮೆಂಟರ್ಶಿಪ್ನ ರೋಲ್ ಇಂಪ್ರೊವೈಸೇಷನ್ ಆಗಲ್ವೋ ಅಲ್ಲಿವರೆಗೆ ವಿದ್ಯಾರ್ಥಿಗಳು ಕಲಿಯೋದು ಸಹ ಅಷ್ಟರ ಮಟ್ಟಿಗೆ ಇಂಪ್ರೊವೈಸೇಷನ್ ಆಗಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವತ್ತು IITsಗಳಲ್ಲಿ ಆಗ್ತಾ ಇರುವಂತಹ ಮೇಜರ್ ಲಾಸ್ಟ್ ಇಯರ್ನಲ್ಲಿ ಅಥವಾ ಕೊನೆಯ ಹಂತದಲ್ಲಿ ಒಂದು ಪ್ರಾಜೆಕ್ಟನ್ನು ಕೊಡಲಾಗುತ್ತದೆ. ಆ ಪ್ರಾಜೆಕ್ಟನ್ನು ಮ್ಯಾಂಡೇಟರಿ ಮಾಡಿದ್ದಾಗ ವಿದ್ಯಾರ್ಥಿಗಳು ಒಂದು ತನ್ನ ಸ್ಕಿಲ್ಸನ್ನು ಸಾಮಾಜಿಕ ತಂತ್ರಜ್ಞಾನವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಲು ಸಾಧ್ಯವಿದೆ ಅನ್ನುವಂಥದ್ದಕ್ಕೆ ಸಾಧ್ಯವಾಗ್ತಿತ್ತು. ಆದರೆ ಅದನ್ನು ತೆಗೆದುಹಾಕಿರೋದ್ರಿಂದ ಆ ಒಂದು ಕಾಲೇಜಸ್ ವಿದ್ಯಾರ್ಥಿಗಳಲ್ಲಿ ಆ ಒಂದು ನಂಬಿಕೆ ಅಥವಾ ಆ ಒಂದು ಚೈತನ್ಯವನ್ನು ಕಳೆದುಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸಹ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಾಲೇಜಸಲ್ಲಿ ಕಾಣ್ತಾ ಇರುವ ಸಮಸ್ಯೆ ಏನು? ಮುಖ್ಯವಾಗಿ ರಿಕ್ರೂಟ್ಮೆಂಟ್ ಮತ್ತು ರಿಟೆನ್ಷನ್ನ ಸಮಸ್ಯೆಯನ್ನು ನೋಡ್ತಿದ್ದೀವಿ. ಎಷ್ಟು ಟೀಚರ್ಸ್ಗಳನ್ನು ರಿಕ್ರೂಟ್ ಮಾಡಬೇಕು ಅಷ್ಟು ಮಾಡ್ತಾ ಇಲ್ಲ, ಮೊದಲನೇ ಸಮಸ್ಯೆ. ಯಾಕಂದರೆ ಯಾವೊಬ್ಬ ಟೀಚರ್ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ಗಳನ್ನು ಒಳಗೆ ಹಾಕಿಬಿಡೋದು. ಭಾಳಷ್ಟು ಡಿಪಾರ್ಟ್ಮೆಂಟ್ಸ್ಗಳನ್ನು ಅವ್ರ ಮೇಲೆ ಹೊರೆ ಹಾಕಿದಾಗ ಅವರು ಒಂದು ಡಿಪಾರ್ಟ್ಮೆಂಟ್ನಲ್ಲೂ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗೋದಿಲ್ಲ. ಸೊ ರಿಕ್ರೂಟ್ಮೆಂಟ್ನಲ್ಲಿ ಹೆಚ್ಚಾಗುವ ಮೊದಲನೇ ಸಮಸ್ಯೆಯನ್ನು ಸಾಲ್ವ್ ಮಾಡುವ ಅವಶ್ಯಕತೆ ಇದೆ. ಎರಡನೇದು ರಿಟೆನ್ಷನ್, ಉಳಿಸ್ಕೊಳ್ಳುವಂಥದ್ದು. ಯಾವ ರೀತಿಯಾಗಿ ನಾವು ಅವರನ್ನು ಹೈಯರ್ ಮಾಡ್ತಾ ಇದ್ದೀವೋ ಅದರಲ್ಲೂ ಸಹ ಬದಲಾವಣೆ ಆಗುವ ಅವಶ್ಯಕತೆ ಇದೆ. ಸೊ ಹೈರಿಂಗ್ ಕಮಿಟಿ ಏನು ಅಟೆಂಪ್ಟ್ ಮಾಡುತ್ತದೆಯೋ ಆ ಒಂದು ಕಮಿಟಿಯ ಸ್ಟ್ರಕ್ಚರ್ನಲ್ಲೂ ಬದಲಾವಣೆ ಆಗೋದ್ರಿಂದ ನಾವು ಅಕಾಡೆಮಿಕ್ ಎಕ್ಸಲೆನ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವೆಲ್ಲದರ ನಡುವೆ ಭಾರತದಲ್ಲಿ ಆಗಬೇಕಾಗಿರುವಂಥದ್ದು ಅಕಾಡೆಮಿಕ್ ಎಕ್ಸಿಲೆನ್ಸು ರಿಮೋಟ್ನೆಸ್ ಅಥವಾ ಎಲ್ಲಿ ನೆಲೆಸಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಅದು ಏನು ಒಳಗೊಂಡಿದೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಲು ಬಯಸ್ತಾ ಇರುವಂಥದ್ದು. ಸೊ ಇದೊಂದು ಡಿಸ್ಕಷನ್ ಟೈಪ್ ಆಫ್ ಆರ್ಟಿಕಲ್ ಆಗಿತ್ತು. ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅಕಾಡೆಮಿಕ್ ಎಕ್ಸಲೆನ್ಸ್ ಅನ್ನೋದು ರಿಮೋಟ್ನೆಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನುವಂಥದ್ದನ್ನು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.